ನೋಡ್ರಿ ಈಗ ವೈಫೈ ಏರ್ಟೆಲ್ ವೈಫೈ ಅದರ ಇದು 40 MBPS ಬರ್ತದೆ. ನಾಗೇನೇನು ಸಲ ಕೊಡ್ಸಿದ್ಮೇಲೆ ಗೇಮ್ ನೋಡ್ರಿ ಈಗ ಸಿಲ್ ಹಾಕ್ಯದ ನೋಡ್ರಿ. 3 ದುಕಾನ್ದಾದ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಮಾರುತಿ ಜ್ಯುವೆಲ್ಲರ್ಸ್ ಮತ್ತು ಈಗ ಸಾವರಿಯ ಜ್ಯುವೆಲ್ಲರ್ಸ್ ಮತ್ತು ಈಗ ಮಾತೇಶ್ವರಿ ಜ್ಯುವೆಲ್ಲರ್ಸ್. ಹಂಗೆ ಒಂದು ತಕ್ಕಂದಾದ್ರೆ ಭೀ ಗೊತ್ತಾಗಲ್ಲ ನೋಡ್ರಿ ಯಾರಿಗೆ. ಇದ್ರಾಗ 5,74,600 ರೂಪಾಯಿ ನೋಡ್ರಿ. ವೈಫೈ ಕೊಡಿಸಿದ್ ನೋಡ್ರಿ. ಇಲ್ಲ ನೋಡ್ರಿ ಈಗ ಇಯರ್ ಫೈಬರ್ ನೋಡ್ರಿ. ಇದು ವೈಫೈ ಅಲ್ಲ, ಇಯರ್ ಫೈಬರ್. ಇಲ್ಲ ನೋಡ್ರಿ ಈಗ ಟೆಸ್ಟಿಂಗ್ ಮಾಡ್ಸಿದ್ ನೋಡ್ರಿ. ಇದೇ ನೋಡ್ರಿ ಈಗ ಮುತ್ತಟ್ ಫೈನಾನ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ನಾನು ನೋಡ್ರಿ ನೀವು ಬಂಗಾರ ಹೊತ್ತಿಟ್ಟು ಇದ್ದು ತೊಗೊಂಡು ಬರೋಕ್ಕೆ ಬಂದಿದ್ದೀವಿ ನಾಲ್ಕು ಮನೆಗೆ. ಮತ್ತೆ ಕರಾವಳಿ ಮತ್ತು ಜೀರಮಣಿ ಅವ ತಾಳಿ ಸಾಮಾನು ಬೇಕಿದ್ರಾಗ ಹೊತ್ತಿಟ್ಟು ಅವು ಇಲ್ಲಿ ಬಿಟ್ಟು ಅದು ನೋಡ್ರಿ. ಈಗ ನಾವು ನಮ್ಮ ಖಾತೆಗ ಹೊಸ ಕಾಪಿದ್ರಿ ಈಕೆ ಪಾಸ್ಬುಕ್ ನೋಡ್ರಿ. ಹೊಸ ಪಾಸ್ಬುಕ್ ಇದು ನೋಡ್ರಿ. ಈಕೆ ಸೈನ್ ಮಾಡಕತ್ತಾಳ ನೋಡ್ರಿ. ನಮ್ಮ ಕಾಪಿನ ಉಂಡಿಲ್ಲ ಉಪಸಿದ್ದಾರೆ ನೋಡ್ರಿ. ಮಾಡಬೇಡ ಬ್ಯಾಗ್ ಹತ್ ಕೂಡಿಸ್ತಾನ. ಇಲ್ಲ ನೋಡ್ರಿ ಪಾಸ್ಬುಕ್ ಮಾಡಿಸ್ಲತ್ತ ಹಿಂದೆಲ್ಲ ತುಂಬಿ ಕೊಟ್ಟೇವೆ ನೋಡ್ರಿ. ಪಾಸ್ಬುಕ್ ಸರಿ ನೋಡ್ರಿ. ಅದು ಇವೆಲ್ಲ ಇಲ್ಲಾಂಡ್ರಿ ತೊಂದು ನೋಡ್ರಿ. ಕತ್ರಿ ಬಳೆ ನೋಡ್ರಿ ವಾಪಸ್ ಕೊಡಕ್ಕೆ ಹೊಂಟ್ರಿ ನೋಡ್ರಿ. ಬಂಗಾರ ಕೇಗಿಟ್ಗವು ಮಾರಿ ಒಂದು ಜೋಡು ಉಳಿದು ವಾಪಸ್ ಕೊಡಕ್ಕೆ ಹೊಂಟೀನಿ ನೋಡ್ರಿ. ಬೇರೆ ದುಕಾನಕ್ಕೆ ತೊಗೊಂಬಂದಿದೆ, ಅದರ ಮಾರಿ ಒಂದು ಜೋಡು ಉಳಿದು ವಾಪಸ್ ಕೊಡ್ತೀನಿ. ರಾತ್ರಿ ಐತಿ ಈಗ ದುಕಾನ್ ಭೀ ಬಂದ್ ಮಾಡ್ಬೇಕು. ಇಲ್ಲ ನೋಡ್ರಿ ಕಾಟಕ್ಕೆ ಸಿಲ್ ಹಚ್ಕೊಂಬರಕ್ಕೆ ಹೊಂಟೀನಿ ನೋಡ್ರಿ. ಕಾಟದ ಸಿಲ್ಲ ಅಂದರೆ ಕಾಟ ಹಿಂದೆ ಇರ್ತದೆ ಒಂದು ಸಿಲ್ಲು, ಅದಕ್ಕೆ ನಂಬರ್ ಬರ್ಕೊಂಡು ಬರ್ಬೇಕಂತ ಏನು ಅಷ್ಟು ಗೊತ್ತಿಲ್ಲ. ಇದೇ ಫಸ್ಟ್ ಹೊಂಟಿದ್ದು. ಈಗ ಕಿಸೆಗಾರ ನೋಡಿ ತೋರಿಸ್ತೀನಿ. ಇದು ಕಾಟದೈತಿ 1,500 ರೂಪಾಯಿ ಕೊಟ್ಟಾರ. ಮತ್ತು ಇದೊಂದು ಮತ್ತು ಇಲ್ಲಿ ಕಿಸೆಗೆ ಇರ್ತಾವೆ. ಇಲ್ಲ ನೋಡ್ಬೋದು ಎರಡಾವ ಇನ್ನೂ ಎರಡಾವ ಇಂಥವು. ಎಷ್ಟು ತೊಂತ್ರೇನು ರೊಕ್ಕ ಕಿಲ್ಲ ಅಂತ ನನ್ನ ನಂತರ ನೋಡಿಲ್ಲ. ವೀಡಿಯೋ ಕಾಲ್ ಹಚ್ಕೇಸ್ಕೊಂಡು ಕೇಳ್ಬೇಕು ಮಾಲಕ್, ಬಗ್ಲಾನ್ ಮಾಲಕ್ ಹಚ್ಬೇಕೇನು ರೊಕ್ಕ ಕೊಟ್ಟು ಯಾಕೆ ಹಚ್ಚ ಪದ ಗೊತ್ತಾಗಲ್ಲ. ರೊಕ್ಕ ಕೊಟ್ಟು ಕಾಟ ತೊಗೊಂಡಿರ್ತಾರೆ 15,000 12,000 ಕಾಟ ಅಂದರೆ ಇದು ನಾವು ಬೇಳಿ ಕಾಟ ಬಂದೇ ಮಾಡ್ತೀವಿ ಅದೇ ಕಾಟ. ಎಲ್ಲ ರೊಕ್ಕ ಸಿಲ್ ಹಚ್ಚೋದು ಇರ್ಬೇಕೇನು ಮಂದಿ ನಿಂತಾರ. ನೋಡ್ರಿ ಈಗ ಸಿಲ್ ಹಾಕ್ಯದ ನೋಡ್ರಿ. 3 ದುಕಾನ್ದಾದ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಮಾರುತಿ ಜ್ಯುವೆಲ್ಲರ್ಸ್ ಮತ್ತು ಈಗ ಸಾವರಿಯ ಜ್ಯುವೆಲ್ಲರ್ಸ್ ಮತ್ತು ಈಗ ಮಾತೇಶ್ವರಿ ಜ್ಯುವೆಲ್ಲರ್ಸ್. 3 ಸಿಲ್ಗಳು ಕಿಲ್ಲಿ ಹಾಕ್ಯಾರ ನೋಡ್ರಿ. ಸಿಲ್ ಎಲ್ಲಿ ಅಂದ್ರೆ 26 ಅಂತ ಆದ ನೋಡ್ರಿ. ಅಂದ್ರೆ 2026 ವರ್ಷಕ್ಕೆ ಆಗ್ತಾರಾಗಿದೆ ಇದು ಕಾಟದ ಸಿಲ್ಗ. 2026 ಮತ್ತು 2026 ವರ್ಷಕ್ಕೆ ಆಗ್ತಾರಾಗಿದೆ ನೋಡ್ರಿ. ಇವು ಸಿಲ್ಲು ಎಷ್ಟು 1,300 ರೂಪಾಯಿ ನೋಡ್ರಿ. ಇದೇನಂತ ನನಗೆ ಅರ್ಥ ಆಗಿಲ್ಲ. ಅಂದರೆ ಇಷ್ಟೊಂಥರ ಗೊತ್ತು ಕಳಿಸ್ಯಾರ ತಂದೀನಿ. 3 ಸಿಲ್ಲು ಅರ್ಧ ತಾಸು ಆಯ್ತು ಲೈನಿಂಗ್ ನಿಂತು. ಸುಮ್ಮನೆ ರೊಕ್ಕ ವೇಸ್ಟು. 1,300 ರೂಪಾಯಿ ಯಾಕೆ ತುಂಬಬೇಕು? ಹೊಸ ಕಾಟ ತೊಗೊಂಡು ಬೀಳ್ತಾವೆ ನಮ್ಮ ಗಾಡಿಗಳಿಗೆ. ಹೊಸ ಕಾಟ ತೊಗೊಂಡು ಅದು ತೊಗೊಂಡು ನಾವು ತಂದಿತ್ತು ಅದು ಮತ್ತೆ ನಾವೇ ಸಿಲ್ ಹಾಕಿ ನಾವೇ ರೊಕ್ಕ ಕೊಡ್ಬೇಕು. 1,300 ರೂಪಾಯಿ 3ಕ್ಕೆ ನೋಡ್ರಿ. ಶಂಗಿ ನಾವು ಮನೆಗೆ ಬಂದು ನಾವು ಹೋಗ್ಬೇಕು. ಪ್ಲೀಸ್ ಕನ್ನಡ ಕರಿಯಗಣ, ಪ್ಲೀಸ್ ಕನ್ನಡ. ಇದು ನಮ್ಮ ಈ 3 ಅಲ್ಲ ರೀ, ಇಲ್ಲಿ 3 ಯಾಕಡೆ ತಗೋ ಬಾ ಸರಿ ಪುಟ್ಟು ಬರ್ತಾವ ನೋಡ್ರಿ. ಇದು ನಮ್ಮ ಅಪ್ಪ. ಒರಿಜಿನಲ್ ಡೂಪ್ಲಿಕೇಟ್ ಇಲ್ಲ ನೋಡ್ರಿ. ಈಗ ಟೆಸ್ಟಿಂಗ್ ಮಾಡ್ಸಿದ್ ನೋಡ್ರಿ. ಇದೇ ನೋಡ್ರಿ ಈಗ ಮುತ್ತಟ್ ಫೈನಾನ್ಸ್. ಇಲ್ಲ ನೋಡ್ರಿ ಈಗ ಮುತ್ತೂಟ್ ಗ್ರೂಪ್ 999. ಇಲ್ಲ ಟೆಸ್ಟಿಂಗ್ ಮಾಡಿಸಿವಿ 999 ಬಂದದ್ದು ನೋಡ್ರಿ. ಈಗ ನೀರು ತುಂಬಿಲಕ್ಕೆ ಬಂದೀನಿ ನೋಡ್ರಿ. ನೋಡ್ರಿ ದುಕಾನ್ದಾಗ ನೀರು ಖಾಲಿಯಾಗು ತುಂಬಿಲಕ್ಕೆ ಬಂದೀನಿ. ತರಲಿಲ್ಲ ನಾನು, ಯಾಕಂದ್ರೆ
ಆ ಕಡೆ ಈ ಕಡೆ ಬಂಗಾರ ನಮ್ಮ ಮಾಲಕ್ ಮನೆಗೆ ಅದಕ್ಕೆ ಹೋಗಿದೆ ಬಂಗಾರ ತರಕ್ಕೆ ಹೊತ್ತಿಟ್ಟು ಕುಂದ್ರ ತರಕ್ಕೆ. ಅದ್ರ ಸಲುವಾಗಿ ಈಗ ಊಟಕ್ಕೆ ಹೋಗ್ಬೇಕು ನೋಡ್ರಿ. ಇನ್ನು ಎಷ್ಟು 1:30 ಆಗಿರುತ್ತೆ. ನಾನು ಜಲ್ದಿ ಏನೋ ಒಯ್ಲತ್ತಾರ ನೋಡ್ರಿ ಅಲ್ಲಿ. ಅದ್ರಾಗ ತೆಂಗಿ ಇದು ಕಲ್ಲಂಟಿಕಾಯಿ ಕಲ್ಲಂಟಿಕಾಯಿ ಈಗ ಎಷ್ಟೋ ಇಲ್ಲತ್ತಾರ. ಹಂಗೆ ಒಂದು ತಕ್ಕಂದು ಆದ್ರೆ ಭೀ ಗೊತ್ತಾಗಲ್ಲ ನೋಡ್ರಿ ಯಾರಿಗೆ ಇದ್ರಾಗಲಿ. ನಾನೇ ತಗೋಬೋದು, ಬೇರೆಯವ್ರು ಯಾಕೆ ತಗೊಂತಾರೆ ನೋಡ್ರಿ. ಈಗ ಸುತ್ತುಂಗ್ರ ನೋಡ್ರಿ, ಇವು 3 ತೊಲೆ ಅವ ನೋಡ್ರಿ. ಒಂದೊಂದು ತೊಲೆ ಚೆಕ್ ಮಾಡಿಸಲಕ್ಕೆ ಹೊಂಟೀನಿ ನೀವು ಪ್ಯೂರಿಟಿ. ಇದು ನೋಡ್ರಿ ಈಗ ಎಷ್ಟು ಅಂದ್ರೆ ಇವು 3 ಸುತ್ತುಂಗ್ರ ಒಂದೊಂದು ತೊಲೆ ಅವ ನೋಡ್ರಿ. 1,60,000 ರೂಪಾಯಿ ಅದು ನೋಡ್ರಿ. ಇಷ್ಟಕ್ಕೆ 1,60,000 ರೂಪಾಯಿ ಇಷ್ಟಕ್ಕೆ 3 ತೊಲೆ ಆಗಿ 1,50,000 ರೂಪಾಯಿ ಬಂಗಾರ ರೇಟ್ ಅಂದ್ರೆ 53,000 ರೂಪಾಯಿ ಅದು ಇಷ್ಟಕ್ಕೆ ನೋಡ್ರಿ. 4,60,000 ರೂಪಾಯಿ ಇಷ್ಟಕ್ಕೆ 4,60,000 ರೂಪಾಯಿ. ಇಲ್ಲಿ ನೋಡ್ರಿ 5,74,600 ರೂಪಾಯಿ ನೋಡ್ರಿ. ನಮ್ಮಲ್ಲಿ ತೋರಿಸ್ತೀನಿ ನೋಡ್ರಿ. ಇದು ಬಂಗಾರ ಇವು ಇಲ್ಲ ನೋಡ್ರಿ. ಈಗ ಇಲ್ಲ ನೋಡ್ರಿ. ಈಗ 5,74,600 ರೂಪಾಯಿ ನೋಡ್ರಿ. 5,74,600 ರೂಪಾಯಿ. ರಿಸ್ಕ್ ಮ್ಯಾಗ ತೋರಿಸ್ಲತ್ತೀನಿ ನಿಮಗೆ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಐತೆ ಅಂದ್ರೆ ಇಷ್ಟು ರೊಕ್ಕ ಬೇರೆ ಬಂಗಾರ ದುಕಾನ್ದವ್ರ ಬಲ್ಲಿ ಇಸ್ಕೊಂಬರ್ಲತ್ತೀವಿ. ಏನೈತೆ ಅಂತ ಹಿಂದಗಡೆ ಹೇಳ್ತೀನಿ ಇದ್ರದ್ದು ರೊಕ್ಕದ್ದು. ಯಾಕಂದ್ರೆ ಫಸ್ಟ್ ಇಲ್ಲಿ ಸೇಫ್ ಇಲ್ಲ ಐತೆ. ಹಿಂದಗಡೆ ವೀಡಿಯೋ ಮಾಡಬೇಕು. ಬಂಗಾರ 4 ತೊಲೆ ಬಂಗಾರ ಮಾರಿದ್ರೆ ನಮ್ಮ ಬಂಗಾರ ದುಕಾನ್ದಾಗ ಮಾಲಕ್ ಬಲ್ಲಿ ರೊಕ್ಕ ಇರಲಿಲ್ಲ. ಅದಕ್ಕೆ ಬೇರೆ ದೊಡ್ಡ ಬಂಗಾರ ದುಕಾನಕ್ಕೆ ನಮ್ಮ ಮಾಲಕ್ ಮಾರಿ. ನಮ್ಮ ಮಾಲಕ್ಕೆ ಸ್ವಲ್ಪ ರೊಕ್ಕ ಉಳಿತದೆ ಇದ್ರಾಗ. ಅದಕ್ಕೆ ಅರ್ಧ ನಮ್ಮ ಮಾಲಕ್ಕೆ ಅರ್ಧ ಉಳಿತದೆ. ರೊಕ್ಕ ಇಟ್ಟಿದ್ರಲ್ಲ ಅದ್ರ ಸಲುವಾಗಿ ನಮ್ಮ ಮಾಲಕ್ಕೆ ಕೊಡ್ಬೇಕು, ಗಿರಾಕಿ ಕೊಡ್ಬೇಕು ನೋಡ್ರಿ. ಹಿಂದಗಡೆ ಉಳಿದು ಹೇಳ್ತೀನಿ. ಕೂಡು ಮಾತಾಡ್ತೀನಿ. ನೋಡ್ರಿ ಅರ್ಜೆಂಟ್ ಅದು, ಅದಕ್ಕೆ ಹೋಗೋ ಸಲಗ ಅದಕ್ಕೆ ನಾನೇ ಮಾಡಕೊಂತೀನಿ ಪರಿಚಯ. ಯಾಕಂದ್ರೆ ವೈಫೈ ಕೊಡ್ಸೋರು ಬಂದ್ರೆ ನನಗೆ ಹೆಲೋ ನಮಸ್ಕಾರ ಅಂತಂದ್ರೆ. ಯಾಕಂದ್ರೆ ವೈಫೈ ಕೊಡ್ಸೋಕೆ ಬಂದ್ರೆ ಮನೆಗೆ, ಅದಕ್ಕೆ ಜಲ್ದಿ ಹೋಗ್ಬೇಕು. ಫೋನ್ ಹಚ್ಲತ್ತರ ಮತ್ತೆ 2 ತಿಂಗಳು ಆಯ್ತು ಮತ್ತೆ ವಾಪಸ್ ಹೋಗ್ತಾರೆ. ಅದ್ರ ಸಲುವಾಗಿ ನಾನೇ ಮಾಡ್ಲತ್ತೀನಿ. ಲೇಟ್ ಆಗ್ತದೆ ನನ್ನ ಫೋನಿಗೆ ಮಾತಾಡ್ಲತ್ತಂದು ಬರೀ ಆವಾಗಲಿಂಟು. ಅದು ಇದರಿಂದ ನೋಡಿ ಈಗ ಫೋನ್ ಬಂತು. ಹಲೋ, ಹಾಂ ಪಿಕ್ ಮಾಡಕ್ಕೆ ಕುಂತಾನ ಕನಕ ಸರ್ಕಲ್ ಬಲ್ಲಿ. ಈ ಲೈಟ್ ಬಿಲ್ ಕಟ್ಟೋಕೆ ಬಂದಿದೆ ಮಾಲಕಂದು. ಅದು ಎಲ್ಲಿ ಕೂಡ್ಸ್ಯಾರ ಹೊರಗಿಂದ? ಅಯ್ಯ ಮತ್ತೆ ಯಾಕೆ ಕೊಡ್ತೀವಿ? ಬರೀ ಮನೆಗೆ ಆದ್ಮೇಲೆ ತೋರಿಸ್ತೀವಿ. ವೈಫೈ ಕೊಡ್ಸಿದ್ರು ಗಾಡಿ ಪಂಚರ್ ಆಗಿ ಅದು ಲೈಟ್ ಬಿಲ್ ಕಟ್ಟಕ್ಕೆ ಬಂದಿದೆ ಮಾಲಕಂದು. ನೋಡ್ರಿ ಈಗ ಲೈಟ್ ಬಿಲ್ದು ಅದು ವೈಫೈ ಕೊಡಿಸಿದ್ ನೋಡ್ರಿ. ನೋಡ್ರಿ ಇದು ಏರ್ ಫೈಬರ್ ನೋಡ್ರಿ. ಇದು ವೈಫೈ ಅಲ್ಲ, ಏರ್ ಫೈಬರ್. ತೋರಿಸ್ತೀನಿ ನೋಡಿ. ಇವರೇ ನೋಡ್ರಿ ಕೊಡಿಸಿ. ಇಲ್ಲಿಂದ ತೊಂದ್ರೆ ವೈರು, ಇಲ್ಲಿಂದ ತೊಂದ್ರೆ ಎಲ್ಲ ಬಾಕ್ಸ್ ನೋಡ್ರಿ. ಈಗ ತಾಳಿ ಬೇರೆ ದುಕಾನಿಂದ ತಂದಿ ನೋಡ್ರಿ. ಡಿಸೈನ್ ತಾಳಿ ಅಂತಾರೆ. 2 ಮಾಸಿ ಅವು ಎಲ್ಲಸು. ಎಷ್ಟು ಜೋಡಿ ಅಂದ್ರೆ 2, 4, 6, 7 ಜೋಡಿ ಅವ ನೋಡ್ರಿ. 2 ಮಾಸಿ 7 ಅಂದರೆ 7, 14 ಮಾಸಿ ಅವ ನೋಡ್ರಿ. ಟೋಟಲ್ ಒಂದು ಮಾಸಿಗೆ 16,000 ರೂಪಾಯಿ ಆಗ್ತದೆ. ನೀವು ಲೆಕ್ಕ ಫ್ರೆಸ್ಟ್ ಆಗ್ಬೋದು ಇಷ್ಟು. ನೋಡ್ರಿ ಪೂರ ಗೆಟಪ್ ಚೇಂಜ್ ಆಯ್ತು ನೋಡ್ರಿ ನನ್ನದು ಗಾಡಿದು. ಯಾಕಂದ್ರೆ ವೀಡಿಯೋಸ್ ಎಲ್ಲ ಡಾಕ್ಟರ್ ರಾಜ್ಕುಮಾರ್ದು ಕವಿರತ್ನ ಕಾಳಿದಾಸ ಅಂತ ಅದಲ್ಲ, ನಿನ್ಗೆ ಹೆಣ್ಣು ನೋಡಕ್ಕೆ ಹೊಂಟಾರಂತ ಅದಲ್ಲ, ಅದು ನೋಡ್ರಿ. ಅದು ಸೀನ್ ಮಾಡೋದು ಅದು. ಈಗ ಅದ್ರ ಸಲಗೆ ಪೂರ ದಾಡಿನೇ ತಾಗ್ಬಿಟ್ಟೆ ನೋಡ್ರಿ. ಯಾಕಂದ್ರೆ ರಾಜ್ಕುಮಾರ್ ಕುರಿ ಕಾಯಿಲತ್ತಿರ್ತಾನಲ್ಲ ಹೆಂಗಿರ್ತಾನೆ ಆ ರೀತಿ. ಡ್ರೆಸ್ಸು ಸ್ವಲ್ಪ ಸರಿಯಾಗಿಲ್ಲ, ಅದೇ ಕಲರ್ ಅದ ಅಂದ್ರೆ ಹಂಗೆ ಅದ. ಆ ಥರ ಕುರ್ತೆ ಎಲ್ಲ ನೋಡ್ಬೇಕು, ಅಡ್ಜಸ್ಟ್ ಮಾಡ್ಬೇಕು. ಸಂಡೇ ಆದ ನೋಡ್ರಿ ಇವತ್ತು. ನೋಡ್ರಿ ಬಲ್ಲಿಗೆ ಇಲ್ಲಿ ನಾಯಿ ನೋಡ್ರಿ. ನಾನು ಫೋನ್ ಹಿಡಿಯವಲ್ದು. ಕಾಯಿಲ್ ನೋಡಿ ನನ್ನ ದಾಂಡ್ ನನಗೆ
ದಾಡಿ ಮಾಡಿ ಕೊನೆ ಸಿಗ್ತೀನಿ ನಾನು. ಹಾಂ ಇಲ್ಲ ನನಗೆ ಕೊನೆ ಸಿಗ್ತೀನಿ. ಸಿಗಲ್ಲ ಸಿಗ್ತೀನಿ ದಾಡಿ ಇಲ್ಲ ನನಗೆ. ನೋಡ್ರಿ ಈಗ ವೈಫೈ ಏರ್ಟೆಲ್ ವೈಫೈ ಆ ಥರ ಇದು 40 MBPS ಬರ್ತದೆ. ನಾ ಗೇಮಿಂಗ್ ಸಲ ಕೊಡ್ಸಿದ್ನೆಲ್ಲ ಗೇಮ್ ಮಾಡೋ ಸಲಾಗ ಈಗ ಇಲ್ಲಿ ಅಂದ್ ನೋಡ್ರಿ 10 ವರ್ಷಕ್ಕಾಗಲಿಲ್ಲ. ಇಲ್ಲಿ ಅಂದ್ ನೋಡ್ರಿ ಅದಕ್ಕೆ ಟವರ್ ಹೇಳ್ಯಾರ ಏರ್ಟೆಲ್ದು ಏರ್ ಫೈಬರ್ ಅದು. ಆದರೆ ನಾ ಗೇಮಿಂಗ್ ಸಲ ಕೊಡಿಸಿದೆ. ಆದರೆ ಇದು ಗೇಮ್ ಮಾಡೋ ಮುಂದೆ 20 MBPS ಬರ್ತದೆ ಅಂತ ಮಾಡ್ತೀವಿ, 20 MS. ಅದರ ನಂದು ಮೊಬೈಲ್ ನೆಟ್ಗಿಂತ ಜಾಸ್ತಿ ಬರ್ತದೆ ಇದು ಸುಮ್ಮನೆ. ಯಾಕಂದ್ರೆ 100, 60, 50 ಬರ್ಲತ್ತದ MS. ಮೊಬೈಲ್ದೇ 30, 40, 28 ಲಾಸ್ಟ್ ಬರ್ಲತ್ತದ. ಮೊಬೈಲ್ಗಿಂತ ಅದರ ವೈಫೈಗಿಂತ ಮೊಬೈಲೇ ಬೆಸ್ಟ್ ಗೇಮಿಂಗ್ದು. ನಾ ಗೇಮಿಂಗ್ ಸಲ ಬಂತೆ ಅದರ ಫೇಲ್ ಐತಿ ಇದು. ಯಾಕೆ ನೀವು ಚಲೋ ಅದಂತ ಮಾಡಿದ್ವಿ, ಅದು ಸರಿಗಿಲ್ಲ. ಅದು ಈಗ ಬಿಡೋ ಕಡೆ ಮುಂದಿನ ತಿಂಗಳು ರಿಚಾರ್ಜ್ ಮಾಡ್ಸೋದು. ನೆಟ್ಟು ಅನ್ಲಿಮಿಟೆಡ್ ನೆಟ್ ಚಲೋ ಬರ್ತದೆ ಸ್ಪೀಡ್. ಆದ್ರೆ ನಾ ಗೇಮಿಂಗ್ಸ್ ಎಲ್ಲ ಕುಡಿಸಿದ್ನಿಲ್ಲ. ಗೇಮ್ ಎಷ್ಟು ಪಿಂಗ್ ಕಡಿಮೆ ಬರ್ತದೆ 20 ಲಾಸ್ಟ್ ಇರ್ತದೆ ಮಿನಿಮಮ್. ಎಷ್ಟು ಕಡಿಮೆ ಬರ್ತದೆ ಅಷ್ಟು ಮೊಬೈಲ್ ಗೇಮಿಂಗ್ ಅಷ್ಟು ಇಂಪ್ರೂವ್. ಗನ್ ತೆಗೋದು ಅದು ಜಾಸ್ತಿ ಸ್ಪೀಡ್ ಆಗ್ತದೆ. ಬುಲೆಟ್ ರಂಬು ಸ್ಪೀಡ್ ಹೋಗೋದು ಅದು ಕಡಿಮೆ ಇದ್ದು ಅಷ್ಟು MS. ಮೊಬೈಲ್ದು 40 ಬರ್ತದೆ, ಇದ್ರದ್ದು 80, 60, 90 ಬರ್ಲತ್ತದ. ನಿನ್ನೆ ಟ್ರೈ ಮಾಡಿದ್ದೆ, ಅದಕ್ಕೆ ವೇಸ್ಟ್ ಐತಿದು. ಇದು ಒಂದೇ ಸಲ ಲಾಸ್ಟ್. ಇದು ಟಾಟಾ ಎಲ್ರಿಗೂ. ಟಾಟಾ ಟಾಟಾ ಟಾಟಾ. ಮತ್ತು ನಾನು ಸಿಗ್ತೇನೆ. ಟಾಟಾ ಟೇಕ್ ಕೇರ್. ಇನ್ನೊಂದು ಬ್ಲಾಗ್ದಾಗ ಬೈ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ್ದಾಗಿದ್ದರೆ ಸಪೋರ್ಟ್ ಮಾಡಿ. ಟಾಟಾ.